ಅಲ್ಲ ಈಗ ನೀವು ದರ್ಶನ್ ಅವರ ಮಾಡ್ಕಂತ ಅಂತ ಹೇಳಿದ್ರೆ ಈಗ ಏನ್ ಅನ್ನಲ್ವಾ ಯಾರು ನಿಮಗೆ? ಯಾರೇನಂತಾರೆ ನನ್ನ ಇಷ್ಟ ಯಾರೇನಂತಾರೆ ಮಕ್ಳ ಭವಿಷ್ಯ ನನ್ನ ಮಕ್ಕಳನ್ನ ತಗೋತೀನಿ ಬೇಕು ಅವ್ರು ಎರಡು ಎಕರೆ ಜಮೀನು ಬರ್ತಿದೆ ಅವ್ರದ್ದು ಮಾಡಿ ಅವ್ರ ಮದುವೆ ಮಾಡಿ ಅವ್ರು ಕೊಡ್ತೀನಿ ದರ್ಶನ್ನೇ ಮಾಡ್ಕೋತೀನಿ ಅವ್ರು ಮಾಡ್ಕೋತೀನಿ ಒಳಗೆ ಬಿಡ್ಲೇಬೇಕ್ಯಾರ ದರ್ಶನೇ ಬೇಕ್ಯಾರ ನನಗೆ. ನೀವೇನ್ ಕೆಲಸ ಮಾಡ್ತೀರಾ? ನಾವು ಚಿಕ್ಕ ಒಂದು ಹೋಟ್ಲ್ ಐತೆ ರೀ. ಹೋಟ್ಲಾದ್ರೆ ನಾವು ಒಂದು ಗಂಟೆಗೆಲ್ಲ ಕೆಲ್ಸಕ್ಕೆ ಹೋಗ್ತೀನಿ ರೀ. 1 ಗಂಟೆಗೆಲ್ಲ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಒಂದು 300-400 ಸಿಗ್ತದೆ ರೀ. ರಾತ್ರಿ ಬರೋದು 10:30 11 ಗಂಟೆ ಆಯ್ತದೆ ರೀ ಮನೆಗೆ ಬರೋಕ್ಕೆ 11 ಗಂಟೆ ಆದರೆ ರಾತ್ರಿಗೆ ಮನೆಗೆ ಬರೋಕ್ಕೆ 11 ಗಂಟೆ ಆದರೆ ನಾನು ಒಬ್ಬಕ್ಕನೇ ಹೋಗ್ತೀನಿ. ಮಕ್ಕಳು ನನ್ನ ಹತ್ರ ಇಲ್ಲ, ನಮ್ಮ ಅತ್ತೆ ಹತ್ರ ಇದ್ದಾವೆ. ನಾನು ಮಾಡ್ಕೊಂಡು ಮೊದ್ಲಿನ ಗಂಡ ಹುಚ್ಚ. ಆಮೇಲೆ ನಮ್ಮ ಅತ್ತೆ ನಮ್ಮ ಮಕ್ಕಳಿಗೆ ಕೊಟ್ಟಿಲ್ಲ ರೀ, ಬೇಡ ಇನ್ನು ಇವ್ರಿಗೆ ಕೊಟ್ಟರೆ ನಿನ್ನ ಮಕ್ಕಳೇ ಬರ್ತೀಯ ಅಂತ ನಮ್ಮ ಅತ್ತೆ ಹೇಳ್ತು. ಆಮೇಲೆ ನಮ್ಮ ಅತ್ತೆನೂ ನಿನ್ನ ಗಂಡಿಗೆ ತಗೊಂಡೋಗೋ ಮಕ್ಕಳು ಬೇಡ ಅಂತು. ಬಂದು 5 ವರ್ಷ ಆಯಿತು, ನನ್ನ ಮಕ್ಕಳು ಒಂದಿನೂ ನನಗೆ ಕೊಟ್ಟಿಲ್ಲ. ಆಮೇಲೆ ನನ್ನ ಗಂಡು ನನ್ನ ಹತ್ರ ಇವಾಗಿಲ್ಲ. ಅದ್ರ ದರ್ಶನ ಮಾಡ್ಕೋಬೇಕು ಅಂತ ನಾನು ಮಾಡ್ಕೋಕೆ ಇಷ್ಟನೇ ಮಾಡ್ಕೋತೀನಿ. 1 ವರ್ಷನೂ ಆಯಿತು ಅನ್ಕೊಂಡಿವಿ. ಇನ್ಸ್ಟಾಗ್ರಾಮಲ್ಲಿ ನೋಡಿವಿ, ಅವ್ರನ್ನೇ ಮದುವೆ ಆಯ್ತೀನಿ. ಅವ್ರೇ ದರ್ಶನನೇ ಮದುವೆ ಆಯ್ತೀನಿ. ಈಗ ತಿಂಡಿ ತಿನಿಸುಗಳು ಒಳಗೆ ಬಿಡಲ್ಲ, ಮುಂದಿನ ನಿರ್ಧಾರ ನಿಮ್ದು? ಇಲ್ಲ ನಾನು ಹೋಗ್ಲೇಬೇಕೇ ರೀ. ನಾನು 4 ದಿನ ಆದ್ರೂ ಸರಿ, 10 ದಿನ ಆದ್ರೂ ಸರಿ, 15 ದಿನ ಆದ್ರೂ ಸರಿ ಇಲ್ಲೇ ಕಾಯ್ತಾ ಇರ್ತೀನಿ. ಇವಾಗೆಲ್ಲ ಕೊಟ್ಬಿಟ್ಟೆ ಹೋಗ್ತೀನಿ. ನೀನು ಸುಮ್ಮನೆ ಇದು ತಗೋಬರ್ಕೆ 300 ರೂಪಾಯಿ ಕೆಲಸ ಮಾಡಿ ರಾತ್ರಿ 11 ಗಂಟೆಗೆ ಬರ್ತೀನಿ. ರಾತ್ರಿ 11 ಗಂಟೆಗೆ ಬಂದರೆ ಇದೆಲ್ಲ ತಗೋಬರ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ನಾನು ಅವ್ರು ಸ್ವೀಕರಿಸಿ ನಾನು ಕೆಂಗೇರಿ ಹತ್ರ ಬಂದಿದ್ದೀನಿ. ನೀನು ಬಂದು ಅಲ್ಲಿ ಇಳಿದಿದ್ದೀನಿ. ಇವಾಗ ಒಳಗೆ ಬಿಡ್ತೀನಿ ಅಂತ ಅವಕಾಶ ಮಾಡಿದ್ರೆ ಅದ್ರಗೋಸ್ಕರಾಗಿ ನಾನು ಇದೆಲ್ಲ ಬಂದಿದ್ದೀನಿ. ಇದು ಅವ್ರ ಕೈಯಾಗ ಕೊಟ್ಬಿಟ್ಟು ಹೋಗ್ತೀನಿ. ಅವ್ರ ಇಷ್ಟ ತಿನ್ಕೋಲಿ. ನಾನು ಬಡವ್ರ ಮಗಳು. ಸುಮ್ಮನೆ ನಮ್ದು ಒಂದು ಹುಲ್ಲ ಜೋಪಡಿ ಇದ್ದ ಥರ ನಮ್ಮ ಅಮ್ಮ ಬೆಳೆಸಿದ್ದು. ಚಿಕ್ಕ ವಯಸ್ಸಿನಿಂದ ಹಿಡಿದು ಕೆಲಸ ಮಾಡ್ಕೊಂಡು ಬಂದಿದ್ದು. ಆಮೇಲೆ ಇವಾಗೂ ನಮ್ಮ ಮನೆಯವರು ನಮ್ದೆಲ್ಲ ನಮ್ಮ ಅತ್ತೆ ಆಮೇಲೆ ನಮ್ಮ ಮಕ್ಕಳು ಕೊಡಲ್ಲ. ಬೇರೆ ಕಡೆಗೆ ಬೆಂಗಳೂರಿಗೆ ತಗೊಂಡೋದ್ರೆ ಮಾರ್ಕೊಂಡು ಬರ್ತೀಯಾ, ನಿನ್ನ ಗಂಡಕ್ಕೆ ಒಯ್ದ್ರೆ ಜೀವ ಹುಡ್ಕೊ ಬರ್ತೀಯಾ ನೀನು ಅಂತ ನಮ್ಮ ಅತ್ತೆ ಹಿಂಗೆಲ್ಲ ಮಾತಾಡಿದ್ರೆ ಅತ್ತೆಗೂ ಬಿಟ್ಕೊಟ್ಟಿದ್ದೀನಿ, ಗಂಡಗೂ ಬಿಟ್ಕೊಟ್ಟಿದ್ದೀನಿ, ಮಕ್ಕಳನ್ನ ಬಿಟ್ಕೊಟ್ಟಿದ್ದೀನಿ. ನಾನು ಒಬ್ಬಕ್ಕೆ ಇದ್ದೀನಿ. ದರ್ಶನ ಯಾವತ್ತೂ ಮೀಟ್ ಮಾಡಿಲ್ಲ. ಇವಾಗ ಇನ್ಸ್ಟಾಗ್ರಾಮ್ ಮೇಲೆ ನೋಡಿ ಮಾಡೋಣ ಮದುವೆ ಮಾಡ್ಕೊಂಬಣ ಅಂತ ಒಂದು 8-9 ತಿಂಗಳಿಂದ ಅಷ್ಟೇ ಇಷ್ಟಪಟ್ಟಿದ್ದೀನಿ. ಇದಿಷ್ಟು ಮಹಿಳಾ ಅಭಿಮಾನಿಗಳ ಮಾತಾಗಿರುವಂಥದ್ದು. ದರ್ಶನ್ ಅವರು ಏನೇ ಮಾಡಿದ್ರು ಸರಿ, ಈಗ ನಾನು ನನ್ನ ಗಂಡನನ್ನು ನನ್ನ ಮಕ್ಕಳನ್ನ ಬಿಟ್ಟಿದ್ದೀನಿ, ಅವರನ್ನೇ ಮದುವೆ ಆಗ್ತೀನಿ. ಯಾಕೆಂದರೆ ಇಲ್ಲೇ ರಕ್ತ ಸಂಬಂಧಿಗಳಿಗೆ ವಕೀಲರಿಗೆ ಮಾತ್ರ ಅಂದರೆ ಅವ್ರನ್ನ ನೋಡೋಂಥ ಅವಕಾಶ ಇರುತ್ತೆ. ಹೀಗಾಗಿ ಆ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ನ ಸಂತೋಷ್ ಜೊತೆ ವಿನಾಯಕ ಬಡಿಕರ್, TV9 ಬಳ್ಳಾರಿ.